ಜೊತೆಗೆ ನಿರ್ದೇಶಕರಾಗಿರುವಂಥ ಟಿ ಎಸ್ ನಾಗಾಭರಣ ಅವರಿದ್ದಾರೆ. ಸರ್ ನಮಸ್ತೆ. ಇವತ್ತು ಎಸ್ ಜಾನಕಿ ಅವರನ್ನ ಕಳ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ನೆನಪಿಸ್ಕೊಳ್ಳೋದಕ್ಕೆ ಬಯಸ್ತೀರಿ, ಏನು ಹೇಳ್ತೀರಿ ಸರ್? ನಮಸ್ತೆ. ಇಡೀ ದಕ್ಷಿಣ ಭಾರತದ ಚಲನಚಿತ್ರ ರಂಗದ ಸ್ವರ ಸಾಮ್ರಾಜ್ಞಿ ಸರ್. ಅದು ಒಂದು ಮಾತು ಹೇಳಿದ್ರೆ ಸಾಕು. ಸರ್, ನಮ್ಮನ್ನ ಕೇವಲ ಒಂದು ಭಂಡಾರ, ಸಂಗೀತದ ಭಂಡಾರದ ಜೊತೆಗೆ ಬಿಟ್ಟು ಹೋಗಿಲ್ಲ ಅವರು. ಒಂದು ಭವಿಷ್ಯಕ್ಕೆ ಬೇಕಾದಂತಹ ಒಂದು ಅದ್ಭುತವಾದಂತಹ ಒಂದು ಗಾಯನ ಪರಂಪರೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ನಿಜ ಸರ್. ಹಾಗಾಗಿ ಅವರನ್ನ ನಾವು ಬಹು ಅಮೂಲ್ಯವಾಗಿ ನಮ್ಮ ಹೃದಯದಲ್ಲಿ ಅವರನ್ನು ಇಟ್ಕೋಬೇಕು. ಇಂತಹ ಒಂದು ಸಾಂಸ್ಕೃತಿಕ ರಾಯಭಾರತ್ವ ಇದೆಯಲ್ಲ, ಅದು ಕೇವಲ ದಕ್ಷಿಣ ಭಾರತದಷ್ಟೇ ಅಲ್ಲ, ಇಡೀ ಭಾರತಕ್ಕೆ ಸಲ್ಲುವಂತಹ ಒಂದು ಕೊಡುಗೆ. ನಮಗೆ ಜಾನಕಿ ಅಮ್ಮ ನಿಜವಾಗಿಯೂ ಚಲನಚಿತ್ರ ರಂಗದ ಅಮ್ಮನಾಗಿ ನಮ್ಮ ಮನಸ್ಸುಗಳಲ್ಲಿ, ನಮ್ಮ ಮುಂದಿನ ಇಡೀ ಚಿತ್ರರಂಗದ ಬೆಳವಣಿಗೆಯಲ್ಲಿ ಕಾರಣೀಭೂತರಾಗ್ತಾರೆ ಅಂತ ಹೇಳೋದಕ್ಕೆ ನಂಗೆ ಇಷ್ಟಪಡ್ತೇನೆ. ನಿಜ ಸರ್, ನಿಜ ಸರ್. ಅವರ ಸ್ಫೂರ್ತಿ ನಮ್ಮನ್ನ ಇನ್ನಷ್ಟು ದೂರ ನಡ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಆಶಿಸ್ತೇನೆ. ಓಕೆ. ಹಾಗೆ ಸರ್, ನಿಮ್ಮ ಹಲವಾರು ಸಿನಿಮಾಗಳಲ್ಲಿ ಅವ್ರ ಹತ್ರ ಹಾಡಿಸಿದ್ರಿ, ನಿಮ್ಮ ಹಲವಾರು ಗೀತೆಗಳಿಗೆ ಜೀವ ತುಂಬಿದವರು ಅಂತ ಹೇಳಿದ್ರೆ ಎಸ್ ಜಾನಕಿ ಅವರು. ಅದನ್ನ ನೆನಪು ಮಾಡ್ಕೊಳ್ತಾ ಸರ್ ಆ ಘಳಿಗೆಗಳು? ನನ್ನ ಸುಮಾರು 37 ಸಿನಿಮಾದಲ್ಲಿ 18 ಸಿನಿಮಾಗಳಿಗೆ ಮಿನಿಮಮ್ 2 ರಿಂದ 3 ಹಾಡಿನ ಹಾಗೆ ಅವರು ಹಾಡಿದ್ದಾರೆ. ವಂಡರ್ಫುಲ್ ಸರ್. ಅದರ ಜೊತೆಗೆ ಮೈಸೂರು ಮಲ್ಲಿಗೆಯ ದೀಪವು ನಿನ್ನದೇ ಗಾಳಿಯು ನಿನ್ನದೇ, ಕರೆಕ್ಟ್, ಈ ಹಾಡನ್ನ ಅವರು ಎಷ್ಟು ಪ್ರೀತಿಯಿಂದ ಹಾಡ್ತಾ ಇದ್ರು ಅಂತಂದ್ರೆ, ಅದರ ರೆಕಾರ್ಡಿಂಗ್ ಬರ್ಬೇಕಾದ್ರೇನೆ ಅವರು ಒಂದು ವಿಶಿಷ್ಟ ರೀತಿಯ ಒಂದು ಪರಿಸ್ಥಿತಿಯಲ್ಲಿದ್ರು. ಹುಷಾರಿರ್ಲಿಲ್ಲ ಅವ್ರಿಗೆ, ಆದ್ರೆ ಡೇಟ್ ಕೊಟ್ಬಿಟ್ಟಿದ್ರು. 4ನೇ ಮಹಡಿನಲ್ಲಿ ಅದರ ರೆಕಾರ್ಡಿಂಗ್ ಇತ್ತು, ಲಿಫ್ಟ್ ಇರ್ಲಿಲ್ಲ. ಆದ್ರೆ ಇಲ್ಲ, ನೀವು ನಮ್ಮ ಯಜಮಾನರನ್ನ ಏನೋ ಒಂದು ಕಾರಣದಿಂದ ಕಳಿಸಿ ಹೊರಗೆ, ಅವ್ರಿಗೆ ಹೇಳಿಬಿಡಿ ಲಿಫ್ಟ್ ಇಲ್ಲ ಅಂತ, ನಾನು ನಿಮ್ ಜೊತೆ ಬರ್ತೀನಿ, 4ನೇ ಮಹಡಿಗೆ ಹತ್ಕೊಂಡು ಹೋಗೋಣ ಅಂತ. ಒಂದೊಂದು ಮೆಟ್ಟಿಲಿಗೂ 5-5 ನಿಮಿಷ ರೆಸ್ಟ್ ತಗೊಂಡು ಹಾಗೆ ನಿಧಾನವಾಗಿ ಮೇಲ್ ಬಂದ್ರು, ಹಾಡಿದ್ರು. ಹಾಡಿದ್ಮೇಲೆ ಒಂದು 3-4 ಸಲ ಆ ಹಾಡನ್ನ ಕೇಳ್ತಾ ಕೇಳ್ತಾ ಅಳ್ತಾ ಇತ್ತು. ಅಂದ್ರೆ ಅವರ ಕಣ್ಣೀರು ಅವರ ಭಾವನೆಗಳನ್ನ ಹೇಳ್ತಾ ಇತ್ತು. ವೆರಿ ಟ್ರೂ ಸರ್. ಅದ್ಭುತವಾದ ಗಾಯನ. ಇವತ್ತಿಗೂ ನನ್ನ ಕಣ್ಣು ಮುಂದೆ ಆ ವ್ಯಕ್ತಿತ್ವ ಒಂದು ದೊಡ್ಡ ವ್ಯಕ್ತಿತ್ವವಾಗಿ ನನ್ನ ಕಣ್ಣು ಮುಂದೆ ರೂಪಿಸ್ಕೊ. ಖಂಡಿತ ನಾಗಾಭರಣ ಸರ್. ಒಂದೇ ನಿಮಿಷ ಸರ್, ಮತ್ತೆ ನಾನು ನಿಮ್ಮ ಜೊತೆಗೆ ಮಾತನಾಡ್ತೇನೆ. ಪ್ಲೀಸ್ ಲೈನ್ ಹೋಲ್ಡ್ ಮಾಡಿ, ಒಂದೇ ನಿಮಿಷ ಮಾತಾಡ್ತೇನೆ.